ಏನು ನಿಮ್ಮ ಹೆಸರು? ಶಕುಂತಲ. ಶಕುಂತಲ. ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀರಿ? ನಾನು 6 ವರ್ಷದಿಂದ ಮಾಡ್ತಾ ಇದ್ದೀನಿ. 6 ವರ್ಷದಿಂದ. ಹಾಂ. ಏನಕ್ಕೆ ಏನು ಕೆಲಸ ಮಾಡ್ತಾ ಇದ್ದಾವ? ಡಿ ಗ್ರೂಪ್ ಕೆಲಸ. ಡಿ ಗ್ರೂಪ್ ಕೆಲಸ. ಓಕೆ ಓಕೆ. ಡಿ ಗ್ರೂಪ್ ಕೆಲಸ ಮಾಡ್ತಾ ಇದ್ದೀವಿ ಸರ್. ಹ್ಞೂ. ಆಮೇಲೆ ಈಗ ಸಡನ್ನಾಗಿ ನಾನು ಇದಕ್ಕೆ ಇವರು ಆರಾಮು ಎಮ್ ಎಸ್ಸು ಆಮೇಲೆ ಇವರು ರತ್ನ ಸಿಸ್ಟ್ರು ಅಂತ ಅವರು ಇದ್ದಾರೆ ಸೂಪ್ರಿಂಟಾಗಿ ಅವರೇ ಸಿಸ್ಟ್ರುಗಳಿಗೆ ನಮಗೆ ಅವರು ಇಲ್ಲ ನೀನು ನಾನು ಬುಧವಾರ ರಜೆ ತಗೊಂಡೆ. ಬುಧವಾರಕ್ಕೆ ಹೇಳ್ಬಿಟ್ಟು ರಜೆ ತಗೊಂಡೆ. ನಮ್ಮೂರಲ್ಲಿ ಹಬ್ಬ ಇತ್ತು ಸರ್. ಹಬ್ಬ ಇದ್ದೆ ನಾನು ರಜೆ ತಗೋತಾ ಇದ್ದೀನಿ ಅಂತ ನಾನು ಬರೋಷ್ಟರೊಳಗೆ ಇವ್ರ ಕೈಲಿ ಸೆಕ್ಯೂರಿಟಿ ಸೂಪರ್ವೈಸರ್ ಕೈಲಿ ನೀನು ಅಲ್ಲಿ ಮನೆಗೆ ಫೋನ್ ಮಾಡಿಸಿದ್ರು. ಬಮ್ಮ ಇದು ಮಾಡಮ್ಮ ಅದೇನಪ್ಪ ಸೆಕ್ಯೂರಿಟಿ ಬಮ್ಮ ನಾಳೆಯಿಂದ ಅಂತ. ನಾನು ನಂಟರಲ್ಲೇ ಇದ್ರು ಹೊರಬಿಟ್ಟು ನಾನು ಏನು ಮಾತಾಡಲಿಲ್ಲ. ಆಯಿತು ಬಿಡಿ ಸರ್ ಅಂದ್ಬಿಟ್ಟು ಮಾಡಿಬಿಟ್ಟೆ. ಬೆಳಗ್ಗೆ ಬಂದುಬಿಟ್ಟು ನಾನೇ ಸೆಕ್ಯೂರಿಟಿ ಮಾಡಿದೆ. ನಾನು ಡಿ ಗ್ರೂಪ್ ಕೆಲಸ ಮಾಡ್ತಿದ್ದು. ನಾನು ಸೆಕ್ಯೂರಿಟಿ ನಾನು ಮಾಡಲ್ಲ, ನಾನು ಡಿ ಗ್ರೂಪ್ ಕೆಲಸನೇ ಮಾಡ್ತೀನಿ ಅಂದೆ. ಮಾಡಲಿಲ್ಲ ಅಂದರೆ ನಿಮ್ಮ ಕೆಲಸನೇ ಎಲ್ಲ ಹೋಗು ಮತ್ತು ಅಟೆಂಡೆನ್ಸ್ ಕೊಡ್ದೇ ಕೂರಿಸಿದ್ರು. ಆಮೇಲೆ ನಾನು ಎಮ್ ಎಸ್ ಹತ್ರ ಎಲ್ಲ ಹೋದೆ. ಯಾಕಮ್ಮ ಇದ್ದಿ ಹೋಗಮ್ಮ ನಿಂದು 28 ಹಂಗೆ ಹಿಂಗೆ ಅಂತಳು ಹೋಗು, ನಾನು ಆಫೀಸ್ ಒಳಗೆ ಕೊಡ್ಬೇಡ, ಯಾರು ಕೊಡಬೇಡಿ ಒಳಕ್ಕೆ ಅಂತ ಹೋದ್ರು. ಆಮೇಲೆ ಆರಾಮ್ ಹತ್ರ ಹೋದೆ. ಸೊ ಇದೇನು ಸಹ ಹಿಂಗಿಲ್ಲ ಆಟ ಮಾಡ್ತಿದ್ದೆ, ನಾನು ಏನು ಮಾಡಿದೆ ಅಂತ, ನಾನು ಏನು ತಪ್ಪು ಮಾಡಿದ್ದೀನಿ ಅಂತ. ನಾನು ಬೇಕಾಗಿಲ್ಲ ಕಣ, ಬೇಕಾಗಿಲ್ಲ ಹೋಗು ಅಂತಂದರು. ಆಮೇಲೆ ಹಂಗಂದು ಆಮೇಲೆ ಇವ್ರ ಹತ್ರ ಹೋದೆ, ಅದೇ ಸಿಸ್ಟ್ರು ಸೂಪರ್ವೈಸರ್ ಅವ್ರ ಹತ್ರ ಹೋದೆ, ರತ್ನ ಸಿಸ್ಟ್ರ್ ಹತ್ರ. ಅಮ್ಮ ಇದೇನಮ್ಮ, ಇಲ್ಲ ನಮ್ಗೆ ಬೇಕಾಗಿಲ್ಲ ಹೋಯ್ತರು ಹಂಗೆ ಹಿಂಗೆ. ಸರಿ ಅಂದ್ಬಿಟ್ಟು ನಾನು ಆಫೀಸ್ ಹತ್ರನೇ ಕೂತಿದ್ದೆ. ಹಠಾತ್ ನಿಖಿಲ್ ಕುಮಾರ್ ಸರ್ ಬಂದರು. ಅದೇ ಫುಡ್ ಪಾಯ್ಸನ್ ಆಗಿತ್ತಲ್ಲ, ಅವರು ನೋಡೋಕ್ಕೆ ಬಂದಿದ್ದರು. ಆಗ ನಾನು ಹೋಗಿ ಅವ್ರ ಜೊತೆಲಿ ಹೇಳ್ಕೊಂಡೆ ನನ್ನ ಕಷ್ಟನ. ಸರ್ ನೋಡಿ ಸರ್ ಬೆಳಗ್ಗೆಯಿಂದ ಡ್ಯೂಟಿ ಕೊಡ್ತೀನಿ ಕೂರ್ಸೋರೆ ಈ ಥರ ಅಂತ. ಆಮೇಲೆ ಅವರಂದ್ರು ಅದೇನಪ್ಪ ಹಿಂಗೆಲ್ಲ ಮಾಡಬೇಡಿ ಪಾಪ ಅವ್ರಿಗೆ, ಅವ್ರ ಯಜಮಾನ್ರೆಲ್ಲ ಏನಿಲ್ಲ ಹೆಂಗೆ ಜೀವನ ಮಾಡ್ತಾರೆ, ಅವರು ಬಡವರು ಹೆಂಗೋ ದಿನ ಕೂಲಿ ಮಾಡ್ತಾರೆ. ನೀನು ಇವಾಗ ಹೆಂಗೆ ಏನು ಕೆಲಸ ಮಾಡಿಸ್ತಿದೆ ಅವ್ರ ಕೈಲಿ ಹಂಗೆ ಕಂಟಿನ್ಯೂ ಮಾಡಿಸು ಅಂತ ಹೇಳ್ಬಿಟ್ಟು ಹೋದ್ರು. ಆಯಿತು ಅಂತ ಒಪ್ಕೊಂಡ್ರು ಅವ್ರ ಮುಂದೆ. ಆಮೇಲೆ ಅವ್ರು ಅದ್ಯಾರೋ ಅವ್ರ ಕಡೆಯವ್ರನ್ನ ಬಿಟ್ಟು ಹೋಗಿದ್ರು. ಅದೇನು ತೀರ್ಮಾನ ಮಾಡಿಬಿಟ್ಟು ನನಗೆ ಫೋನ್ ಹಾಕ್ತಾರೆ ಅಂತ. ಅವರೆಲ್ಲ ಹೋಗಿ ಒಳಗೆ ಸೇರ್ಕೊಂಡು ನಾನು ಒಳಗೆ ಕೊಡಲಿಲ್ಲ ಸರ್. ಅದೇನೇನು ಮಾತಾಡ್ಕೊಂಡ್ರೋ ನನಗೆ ಗೊತ್ತಿಲ್ಲ. ಆಮೇಲೆ ಬಂದ್ಬಿಟ್ಟು ಹೋಗಮ್ಮ ಆಯಿತು ಹೋಗು ಹೋಗು ಅಂತ ಅಂದ್ಬಿಟ್ಟು ಈಗ ಬೆಳಗ್ಗೆಗೆ ಬಂದರೆ ಬೆಳಗ್ಗೆಗೂ ಅಟೆಂಡೆನ್ಸ್ ಕೊಡ್ತೀನಿ ಹೋಗಿ. ಆಮೇಲೆ ಅಟೆಂಡೆನ್ಸ್ ಕೊಡ್ತೀನಿ ಹೋಯ್ತು. ಅಲ್ಲಿ ಇಲ್ಲಿ ತಿರುಗಿಸ್ತಾರೆ, ಹೇಳ್ತಾ ಇದ್ದೀನಿ ನಾನು ಗೊಳು ಅಂತ ಹಿಂದೆ ತಿರ್ಕೊಂಡು ಮಾತಾಡ್ತೇನೆ. ಇಲ್ಲ ಕೊಡಲ್ಲ ಹೋಗು, ಮಾಡಿದ್ರೆ ಸೆಕ್ಯೂರಿಟಿ ಮಾಡು, ಇಲ್ಲಾಂದ್ರೆ ನಾವು ಕೊಡಲ್ಲ, ಸೆಕ್ಯೂರಿಟಿ ಮಾಡಿಲ್ಲ ನಾನು ಕೊಡಲ್ಲ ಅಂತ. ಸರ್ ನಾನು ಸೆಕ್ಯೂರಿಟಿ ಮಾಡಲ್ಲ, ನಾನು ಮಾಡ್ತಿದ್ದು ಡಿ ಗ್ರೂಪ್, ನಾನು ಸೆಕ್ಯೂರಿಟಿ ಮಾಡಲಿ, ನಾನು ಡಿ ಗ್ರೂಪ್ ಕೆಲಸನೇ ನಾನು ಮಾಡೋದು. ನಾನು ಸೆಕ್ಯೂರಿಟಿ ಮಾಡಲ್ಲ. ನಾನು ಸೆಕ್ಯೂರಿಟಿ 6 ವರ್ಷದಿಂದ ನಾನು ಸೆಕ್ಯೂರಿಟಿ ಕೆಲಸ ಮಾಡಿಬಿಟ್ಟು ನಾನು ಡಿ ಗ್ರೂಪಿಗೆ ಬಂದಿದ್ದೆ. ಇಲ್ಲ ನಾನು ಸೆಕ್ಯೂರಿಟಿನೇ ಡಿ ಗ್ರೂಪ್ ಮಾಡ್ತೀನಿ ಅಂತ ಅಂದೆ. ನಾವು ಕೊಡೋದಿಲ್ಲ ಡ್ಯೂಟಿ, ಏನು ಮಾಡ್ತೀಯ? ನನ್ನ ಹೆಸರು ಬಂದ್ಬಿಟ್ಟು ಆತ್ಮಹತ್ಯೆ ಮಾಡ್ಕೊತೀನಿ ಆರಾಮು, ನನ್ನ ಹೆಸರು ಬರೆದ್ಬಿಟ್ಟು ಆತ್ಮಹತ್ಯೆ ಮಾಡ್ಕೊತೀನಿ, ಮಾಡ್ಕೋಗಲ್ಲ, ಅದೇನು ಅದು ಯಾರು ಬಂದು ತಿತ್ಕೋತಾರೆ ನೋಡ್ತೀನಿ ಅಂತ ಅಂದರು. ಸರ್ ಹಿಂಗೆಲ್ಲ ಮೋಸ ಮಾಡಬೇಡಿ ಸರ್, ನಾನು 2 ವರ್ಷ ನಿಮ್ಮ ಜೊತೆಲೆಲ್ಲ ಡ್ಯೂಟಿ ಮಾಡಿದ್ದೀನಿ ಅಂತ ಅದಕ್ಕೆ ಕರ್ಕೊಂಡು. ಆಮೇಲೆ ಇವನು ಇಸ್ಫಾ ಅಂತವ್ರೆ ಸೆಕ್ಯೂರಿಟಿ ಸೂಪರ್ವೈಸರ್. ಅವರು ಇವತ್ತು ಮಾಡಿದ್ರೆ ಮಾಡ್ಬೋದು ಕೆಲಸ, ಇಲ್ಲ ನಿನಗೆ 10ರಿಂದ ತಿತ್ತಾಕ್ತೀನಿ, ಸೆಕ್ಯೂರಿಟಿ ಮಾಡೋರು ಇವತ್ತು ಮಾಡು, ಇಲ್ಲಾಂದ್ರೆ 10ರಿಂದ ತಿತ್ತಾಕ್ತೀನಿ ನೀನು ಅಂತ ಅವನು ಟಾಚರು. ಅವತ್ತು ಸರ್ ಹೇಳ್ಬಿಟ್ಟು ಸುಮ್ಮನೆ ಕೂತಿದ್ದೆ ಸರ್. ಆಮೇಲೆ ನಾನು ಇವ್ರ ಹತ್ರ ಅದೇ ಗಣಿಲ ರವಿ ಹತ್ರ ಹತ್ರ ಹೋದೆ ಮಧ್ಯಾಹ್ನಕ್ಕೆ 3 ಗಂಟೆಗೆ ಹೋಗಿ ಕೇಳ್ಕೊಂಡೆ. ಅವ್ರು ಫೋನ್ ಹಾಕ್ಬಿಟ್ಟು ಇಲ್ಲ ಅವ್ರು ಏನು ಕೆಲಸ ಮಾಡ್ತಿದ್ರು ಅದನ್ನೇ ಕೊಡಿ ಅವ್ರಿಗೆ, ಅವ್ರ ಸೆಕ್ಯೂರಿಟಿ ವಯಸ್ಸಲ್ಲಿ ಬಡ್ಕಕ್ಕೆ ಹೆಚ್ಕೊಂಡು ಸೆಕ್ಯೂರಿಟಿ ಮಾಡೋಕ್ಕಾಗಲ್ಲ, ಕೊಡಿ ಅಂದರು. ಅವ್ರ ಮುಂದೆ ಆಯಿತು ಅಂತ ಒಪ್ಕೊಂಡು ಕಳಿಸಿ ಸರ್ ಕೊಡ್ತೀನಿ ಅಂದರು. ಯಾರು ಆರಾಮ ಯಾರೋ ದರ್ಶನ. ಆಮೇಲೆ ಹಂಗಂತೆ ಸರಿ ಅಂದ್ಬಿಟ್ಟು ನಾನು ಬಂದೆ ಸರ್ ಅವ್ರ ಆಫೀಸ್ ಹತ್ರ ಹೋದೆ. ಏನಮ್ಮ ನೀನು ನನ್ನ ಅಲ್ಲಿ ಇಲ್ಲಿ ನನ್ನ ಹೆಸರು ಹಾಳು ಮಾಡ್ತಾ ಇದೀಯಾ ಹೇಳಿ ಹಂಗೆ. ಸರ್ ನಾನು ಏನು ಹೆಸರು ಹಾಳು ಮಾಡ್ತಾಯಿಲ್ಲ, ನನ್ನ ಕೆಲಸಕ್ಕೆ ಹೋಗಿ ಸರ್ ಅಲೀತಾ ಇದ್ದೀನಿ ಸರ್, ನನ್ನ ಕೆಲಸಕ್ಕೆ ಯಾಕೆ ಹೋಗಿ ಸರ್ ತಿದ್ದಾಕ್ಬಿಟ್ಟಿದ್ದೀನಿ. ಸೆಕ್ಯೂರಿಟಿ ಮಾಡೋದು ನಾನು ಮಾಡಲ್ಲ ಸರ್, ನಾನು ಡಿ ಗ್ರೂಪ್ ಕೆಲಸಕ್ಕೆ ಬಂದಿದ್ದು, ನಾನು ಡಿ ಗ್ರೂಪ್ ಮಾಡ್ತೀನಿ. ಇಲ್ಲಾಂದ್ರೆ ಬೇಕಾದ್ರೆ ವರ್ಷಿಗೆ ಗುಡಿಸುವ ನಾನು ವರ್ಷ ಗುಡಿಸ್ತೀನಿ, ಬೇಕಾದ್ರೆ ಬಾತ್ರೂಮ್ ತೊಳಿತೀನಿ, ಸೆಕ್ಯೂರಿಟಿ ಮಾತ್ರ ಮಾಡಲ್ಲ. ಯಾಕೆ ನಾನು ಜನಕ್ಕೆ ಉಸಿರು ಕೊಡೋಕ್ಕಾಗಲ್ಲ, ಅದರಲ್ಲಿ ನೀವು ತಪ್ಪು ಹಿಡಿತಿದ್ದೀರಿ, ನಾನು ಏನಾರ ಹಂಗೆ ಹಿಂಗೆ ಅಂತ ಜನನ ಅಂದರು. ನಾನು ಅದಕ್ಕೆ ನಾನು ಸೆಕ್ಯೂರಿಟಿ ಮಾಡಲ್ಲ ಸರ್ ಅಂತಂದೆ. ಆಮೇಲೆ 4 ಜನ ಅವರು ಹಂಗೆ ಹಿಂಗೆ ಹೋಗು ಇರು ಅಂದ್ಬಿಟ್ಟು ಎಮ್ ಎಸ್ ಆಫೀಸ್ ಒಳಗೆ ಹೋಗ್ಬಿಟ್ಟು ಅದೇನು ಮಾತಾಡ್ಕೊಂಡ್ರೆ ಬಂದರು. ಅರ್ಗಿಸ ಕೊಡಲ್ಲ ಆದರೆ ಮಾಡು, ಆಗದವರು ಸೆಕ್ಯೂರಿಟಿ ಮಾಡಲಿಲ್ಲ ಆದರೆ ಒಯ್ತಾರು ಮನೆಗೆ. ಅದು ಸಹ ಹಂಗೆಲ್ಲ ಮಾಡಬೇಡಿ ಸರ್. ನಾನು ಕೋವಿಡಲ್ಲೆಲ್ಲ ನಿಮ್ಮ ಜೊತೆಲಿ 2 ವರ್ಷ ಕೆಲಸ ಮಾಡಿದ್ದೀನಿ,
ನನಗೆ ತೊಂದರೆ ಮಾಡಿಬಿಡಿ ಹಿಂಗೆಲ್ಲ ಅಂತೆಲ್ಲ ಕೇಳ್ತೀನಿ. ಹೋಗಲೇ ಹಂಗೆ ಹಿಂಗೆ ನಾನು ಟೇಪ್ ಮಾಡ್ಕೊತದೆ ಇಲ್ಲ ಅಂತ ಹೇಳಲ್ಲ ಸರ್. ನಾನು ವೀಡಿಯೋ ಇಟ್ಕೊತಾ ಇದ್ದೆ, ಇಟ್ಕೊತಾ ಇದ್ರೆ ಫೋನ್ ತಿಕ್ಕೊಬಿಟ್ರು. ಫೋನ್ ವೀಡಿಯೋ ಮಾಡ್ಕೊತದೆ ಹಂಗೆ ಹಿಂಗೆ ಅಂತ MS ಆಫೀಸ್ ಒಳಗೆ ಕೊಡೋದು. ನೋಡಿ ಸರ್ ಪೊಲೀಸ್ ಕರ್ಸಿ ಸರ್ ಅಂತ ಪೊಲೀಸ್ ಕರ್ಸಿದ್ರು. ಒಬ್ಬರನ್ನ ಸೆಕ್ಯೂರಿಟಿಗೆ ಹೇಳ್ಬಿಟ್ಟು ಪೊಲೀಸ್ ಕರ್ಸಿದ್ರು. ಇವಳು ಹೇಳ್ಕೊಂಡಿದ್ವಿ ಇದಕ್ಕೆ ಸ್ಟೇಷನ್ಗೆ. ಹಂಗೆ ನಾನು ಹೇಳ್ಕೋದ್ಮೇಲೆ ಇವ್ನು ಹೇಳ್ಕೊಳ್ಳಿ ಸರ್, ಹೋಗು ಬಾ ಏನ್ರೆ ಓಲೆ ಬಾಲೆ ಅಂತ ಮಾತಾಡ್ತವ್ರೆ. ಹಂಗಂತ ಆದಮೇಲೆ ಇವ್ರನ್ನ ಹೇಳ್ಕೊಳ್ಳಿ, ನಾನು ಇವ್ರ ಮೇಲೆ ಕಂಪ್ಲೇಂಟ್ ನಾನು ಕೊಡ್ತೀನಿ, ನನ್ನ ಮೇಲೆ ಅವ್ರು ಕೊಡಲಿ, ಅವ್ರ ಮೇಲೆ ನಾನು ಕೊಡ್ತೀನಿ, ಇವ್ರನ್ನ ಕರ್ಕೊಳ್ಳಿ ಸರ್ ಒಂದೇ ಹಂಗಂತ ಮಾತಾಡ್ತಿದ್ದಂಗೆ ನನಗೆ ಜ್ಞಾನ ಮೂರ್ಛೋಯ್ತು ಸರ್ ಅಲ್ಲೇ ಆಫೀಸಲ್ಲಿ. ಆಮೇಲೆ ಏನಾಯಿತು ಅಂತ ಗೊತ್ತಿಲ್ಲ. 2 ಗಂಟೆ ರಾತ್ರಿ ಅದ್ರ ಮಧ್ಯೆ ನಿಮಗೆ ಪ್ರಜ್ಞೆ ಬರೋವರೆಗೂ ನೀವು ಎಲ್ಲಿದ್ದೀರಿ ಅಂತ ನಿಮ್ಗೆ ಗೊತ್ತಿಲ್ಲ. ರೈಟ್. ಹಾಂ, ನಿಮಗೆ ಒಟ್ಟಾರೆ ನಿಮಗೆ ದರ್ಶನದಿಂದಲೇ ನಿಮಗೆ ತೊಂದರೆ ಆಗಿದೆ. ನೀವು ರಜದ ಮೇಲೆ ಹೋದಾಗ ನೀವು ಹೇಳ್ಬಿಟ್ಟು ಹೋಗಿದ್ರಿ. ಇವ್ರಿಗೆ ಅದು ಸೂಪರ್ವೈಸರ್ ಅವರೆಲ್ಲ ನಮಗೆ ವಿಶ್ವನ್ಗೆ ಹೇಳ್ಬಿಟ್ಟು ಹೋಗಿದ್ರಿ ನೀವು. ರತ್ನ ಸಿಸ್ಟ್ರಿಗೆ ಹೇಳ್ಬಿಟ್ಟು ಹೋಗಿದ್ದೆ. ಹೇಳ್ಬಿಟ್ಟು ಹೋಗಿ ನನಗೆ ಇದು ಟಾರ್ಚರ್ ಮಾಡೋದು. ರತ್ನ ಮೇಡಮ್ ಹೇಳಿಲ್ವಾ? ರತ್ನ ಮೇಡಮ್ಗೆ ಹೋಗಿ ಕಾಲು ಕಟ್ಕೊಂಡೆ ಸರ್. ಅಲ್ಲ, ರತ್ನ ಮೇಡಮ್ಮು ಇವ್ರಿಗೆ ದರ್ಶನ್ ಅವ್ರಿಗೆ ಹೇಳಿಲ್ವಾ? ಅವರೇ ಬೇಕಾಗಿಲ್ಲ ಅಂತ ಹೇಳ್ತಾವ್ರಲ್ಲ. ರತ್ನ ಮೇಡಮ್ ಕಡೆಯಿಂದ ಜಾಸ್ತಿ ಟಾರ್ಚರು. ಹೋಗಿ ಕಾಲನ್ನು ಸಣ್ಣ ಮಾಡ್ಕೊಂಡೆ. ಅಮ್ಮ ನನ್ನ ಹೊಟ್ಟೆ ಮೇಲೆ ಹೊಡಿಬೇಡಿ, ನೀವು ಬಂದು ಇನ್ನೂ 1.5 ತಿಂಗಳಾಗಿಲ್ಲ, ಮೊದಲೆಲ್ಲ ಇದ್ದವರೆಲ್ಲ ನನ್ನ ಇದು ಕೆಲಸ ನಡೆಸ್ತಾಯಿದ್ರು, ನೀವು ಇನ್ನೂ 1.5 ತಿಂಗಳಾಗಿಲ್ಲ ಬಂದು, ಆಗಲೇ ನನಗೆ ಈ ಟಾರ್ಚರ್ ಕೊಡಬೇಡಿ ಅಮ್ಮ, ನನಗೆ ತೊಂದರೆ ಕೊಡಬೇಡಿ ಪ್ಲೀಸ್ ಅಂತ ಕಾಲು ಕಟ್ಟಿ ಸಣ್ಣ ಮಾಡ್ಕೊಂಡೆ. ಹಂಗೆ ಬೇಕಾಗಿಲ್ಲ ಹೋಯ್ತಾರೆ. ಏನು ನೀನು ಕಾಲು ಕಟ್ಕೋದು ನೋಡಿ, ಇವಾಗ ದರ್ಶನ್ ಕರಿತೀನಿ, ಹಂಗೆ ಕರಿತೀನಿ, ಹಿಂಗೆ ಕರಿತೀನಿ, ಆರಾಮ